ಇಷ್ಟು ಸಣ್ಣ ವಯಸ್ಸಲ್ಲೇ ಸೂಸೈಡ್ ಮಾಡ್ಕೊಳ್ಳೋ ಬುದ್ಧಿ ಯಾಕೆ ಬಂತ ಈ ಹುಡುಗಿಗೆ? ಇವಳಷ್ಟೇ ಅಲ್ಲ, ರಿಪೋರ್ಟ್ ಪ್ರಕಾರ ನಮ್ಮ ದೇಶದಲ್ಲಿ ವರ್ಷಕ್ಕೆ 13,000ಕ್ಕಿಂತ ಹೆಚ್ಚು ಸ್ಟೂಡೆಂಟ್ಸ್ ಸೂಸೈಡ್ ಮಾಡ್ಕೋತಿದ್ದಾರೆ. ಜೀವನ ಕಟ್ಕೊಳ್ಳೋಕೆ ಕಾಲೇಜ್‌ಗೆ ಹೋಗಿ ಈ ತರ ಜೀವ ಇಲ್ಲದೆ ಹೊರಗೆ ಬಂದ್ರೆ ಎಂಥ ತಂದೆ ತಾಯಿಗಾದ್ರೂ ಎದೆ ಒಂದು ಕ್ಷಣ ಕುಸಿದ್ಬಿಡುತ್ತೆ. ಜುಲೈ 18, 2025 ಜ್ಯೋತಿ 21 ವರ್ಷದ ಹುಡುಗಿ. ಬ್ಯಾಚುಲರ್ ಆಫ್ ಡೆಂಟಲ್ ಸರ್ಜರಿ ಸ್ಟೂಡೆಂಟ್ ಎಟ್ ಶಾರದಾ ಯೂನಿವರ್ಸಿಟಿ ನೋಯ್ಡಾ. ತನ್ನ ಹಾಸ್ಟೆಲ್ ರೂಮಲ್ಲಿ ಹೆಣವಾಗಿ ಪತ್ತೆ ಆಗ್ತಾಳೆ ವಿತ್ ಸುಸೈಡ್ ನೋಟ್. ಜ್ಯೋತಿ ಒಂದು ಪ್ರಾಜೆಕ್ಟ್ ಮೇಲೆ ಕೆಲಸ ಮಾಡ್ತಿರ್ತಾಳೆ. ಫೈನಲೈಸ್ ಮಾಡೋಕೆ ಪ್ರೊಫೆಸರ್ ಆದ ಡಾಕ್ಟರ್ ಮಹೇಂದರ್ ಸಿಂಗ್ ಚೌಹಾಣ್ ಸಿಗ್ನೇಚರ್ ಬೇಕಿರುತ್ತೆ. ಆಗ ಪ್ರೊಫೆಸರ್ ಅವಳಿಗೆ ನೀನ್ ನನ್ನ ಸಿಗ್ನೇಚರ್ ಫೋರ್ಜರಿ ಮಾಡಿದ್ಯಾ ಅಂತ ಬೈದು ಪ್ರಾಜೆಕ್ಟ್ ಇಸ್ಕೊಂಡು ಪೇರೆಂಟ್ಸ್‌ಗೆ ಇನ್ಫಾರ್ಮ್ ಮಾಡಿರ್ತಾರೆ. ಅವಳ ತಂದೆ ಹೇಳಿದಾಗೆ 3 ಫ್ಯಾಕಲ್ಟಿ ಮೆಂಬರ್ಸ್ ಅವಳ ಪ್ರಾಜೆಕ್ಟ್‌ನ ಅಪ್ರೂವ್ ಮಾಡಿರಲ್ಲ. ಹಾಗೆ ಎಕ್ಸಾಮ್ ಬರೆಯೋಕ್ಕೂ ಬಿಟ್ಟಿರಲ್ಲ. ಅದರ ನೆಕ್ಸ್ಟ್ ಡೇನೇ ತಂದೆ ಫೋನ್ ಕಾಲ್ ಮಾಡಿದಾಗ ಹುಡುಗಿ ಫೋನ್ ರಿಸೀವ್ ಮಾಡಿರಲ್ಲ. ದೆನ್ ಹಾಸ್ಟೆಲ್ ಮೇಟ್‌ಗೆ ನೋಡು ಅಂದಾಗ ನೋಡಿದ್ರೆ ಅವಳು ಹೆಣವಾಗಿ ಪತ್ತೆ ಆಗ್ತಾಳೆ ವಿತ್ ಸುಸೈಡ್ ನೋಟ್. ಅದರಲ್ಲಿ ಕ್ಲಿಯರ್ ಆಗಿ ಬರ್ದಿದ್ದಾಳೆ, ನಾನು ಭಾಳ ದಿವಸದಿಂದ ಸ್ಟ್ರೆಸ್ಸಲ್ಲಿದ್ದೆ, ಇದಕ್ಕೆ ಇವರೇ ಕಾರಣ ಅಂತ ಟೀಚರ್ಸ್ ಹೆಸರು ಬರೆದು ಇವರು ಜೈಲಿಗೆ ಹೋಗಬೇಕು, ನಾ ಈ ಥರ ಇರೋಕ್ಕಾಗಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ. ಅವಳ ಕ್ಲಾಸ್ಮೇಟ್ಸ್‌ಗೆ ಕೇಳಿದಾಗ ಈ ಥರ ಅವಳೊಬ್ಳಿಗೆ ಅಷ್ಟೇ ಅಲ್ಲ, ಇಲ್ಲಿ ಎಲ್ಲರಿಗೂ ದಿನ ಆಗುತ್ತೆ, ಅವಳಿಗೆ ತಡ್ಕೊಳಕ್ಕಾಗಿಲ್ಲ ಅಷ್ಟೇ ಅಂತ ಹೇಳಿದ್ದಾರೆ. ಪೊಲೀಸ್ ಹೆಡ್ ಸ್ಟಾಫ್ ಶೌರ್ಯ ವಶಿಷ್ಠ ಮಹೀಂದರ್‌ನ ಅರೆಸ್ಟ್ ಮಾಡಿದ್ದಾರೆ ಅಂತ ಅಪ್ಡೇಟ್ ಬಂದಿದೆ. परिजनों का यूनिवर्सिटी प्रशासन पे कुछ आक्रोश था, जिसकी तहत इनकी वार्ता करवा दी गई है यूनिवर्सिटी प्रशासन से, और परिजन जो है बॉडी को लेकर अपने दाह संस्कार के लिए अपने ग्राम जा रहे हैं. ನಿಮ್ಮ ಕಾಲೇಜಲ್ಲೂ ಈ ಥರ ಹೆರಾಸ್ಮೆಂಟ್ ಅವಮಾನ ಫೇಸ್ ಮಾಡ್ತಿದ್ರೆ ಸುಸೈಡ್ ಬಗ್ಗೆ ಎಲ್ಲ ಯೋಚನೆ ಮಾಡೋದು, ನೀವೊಬ್ಬರೇ ನೋವು ತಿನ್ನೋದು ಬಿಟ್ಟು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಪೇರೆಂಟ್ಸ್‌ಗೆ ತಿಳಿಸಿ, ಕಂಪ್ಲೇಂಟ್ ಕೊಡಿ. ಯುವರ್ ಲೈಫ್ ಮ್ಯಾಟರ್ಸ್ ದೆನ್ ಎನಿ ಡಿಗ್ರಿ ಆರ್ ಪ್ರೊಫೆಸರ್ ಒಪಿನಿಯನ್. ಅಕಾಡೆಮಿಕ್ ಸ್ಟ್ರೆಸ್, ಅವಮಾನ ಎಲ್ಲ ಟೆಂಪ್ರರಿ. ನಿಮ್ಮ ಜೀವನ ಮುಖ್ಯ. ವಾಯ್ಸ್ ರೇಸ್ ಮಾಡಿ ಮಾತಾಡಿ, ಪೇರೆಂಟ್ಸ್‌ಗೆ ತಿಳಿಸಿ. ನಿಮ್ಮನ್ನ ಯಾವುದೇ ರೀತಿಯಲ್ಲಿ ಕಿರುಕುಳ ಕೊಡೋ ಹಕ್ಕು ಯಾವುದೇ ಪ್ರೊಫೆಸರ್ ಆರ್ ಇನ್ಸ್ಟಿಟ್ಯೂಷನ್‌ಗೆ ಇಲ್ಲ. ನೀವು ಮುಖ್ಯ. ನಿಮ್ಗೇನು ಅನ್ಸುತ್ತೆ ಇದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ.